ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರಿ ಉದ್ಯೋಗ, ಅದು ಕೂಡ ನಿಮಗೆ ಮಂಗಳೂರಿನಲ್ಲಿ ಉದ್ಯೋಗಾವಕಾಶ. ಓಕೆ, ಇದು ಕರ್ನಾಟಕದಲ್ಲಿ ಒಂದು ಬಂಪರ್ ಅವಕಾಶ ಅಂತ ಹೇಳ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟು ಕೆಲಸ ಆಗಿರುತ್ತದೆ. NMPA ಸರ್ಕಾರಿ ಉದ್ಯೋಗ 2026. ಇಲ್ಲಿ ನಿಮಗೆ 2 ಲಕ್ಷಕ್ಕೂ ಹೆಚ್ಚು ಸಂಬಳದ ಉದ್ಯೋಗಾವಕಾಶಗಳು ಲಭ್ಯವಿದ್ದು 12 ಮ್ಯಾನೇಜರ್ ಹುದ್ದೆಗಳು ಲಭ್ಯವಿದೆ. ಇಲ್ಲಿ ನಿಮಗೆ ಪರೀಕ್ಷೆ ಇಲ್ಲ, ನೇರ ಸಂದರ್ಶನ ಮತ್ತು ಉತ್ತಮ ರೀತಿಯ ಸಂಬಳವನ್ನು ಕೊಡಲಾಗುತ್ತೆ. ಇದು ಮಂಗಳೂರಿನಲ್ಲಿ ಸೆಂಟ್ರಲ್ ಸರ್ಕಾರಿ ಉದ್ಯೋಗ ಆಗಿರುತ್ತೆ. ಹಾಗಾಗಿ ಮಂಗಳೂರಿನ ಯಾರೇ ಇದ್ದರೂ ಕೂಡ ಇದನ್ನು ಮಿಸ್ ಮಾಡ್ಕೊಬಿಡಬೇಡಿ, ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಸರಿ, ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲವನ್ನು ವಿವರವಾಗಿ ಹೇಳಿಕೊಡಲಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಓಕೆ, ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಇಲ್ಲದಿದ್ದರೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ಅವರಿಗೂ ಕೆಲಸ ಸಿಗುವಂಥ ಸಾಧ್ಯತೆ ಇರುತ್ತೆ, ಹೌದಲ್ವಾ? ಸರಿ, ಇದು NMPA ರಿಕ್ವೈರ್ಮೆಂಟು 2026 ನವಮಂಗಳೂರು ಬಂದರಿನಲ್ಲಿ ಭರ್ಜರಿ ಉದ್ಯೋಗಾವಕಾಶ. 2 ಲಕ್ಷ ವೇತನದ ಮ್ಯಾನೇಜರ್ ಹುದ್ದೆಗಳು. ಕರ್ನಾಟಕದ ಉದ್ಯೋಗಾಕಾಂಕ್ಷಿಗಳಿಗೆ ಇದು ನಿಜಕ್ಕೂ ಒಂದು ದೊಡ್ಡ ಸಂತಸದ ಸುದ್ದಿಯಾಗಿರುತ್ತದೆ. ಇದು 2026 ನೇಮಕಾತಿ 12 ಹುದ್ದೆಗಳನ್ನು ಹೊಂದಿದ್ದು ತಕ್ಷಣವೇ ಉತ್ತಮ ವೇತನ ಮತ್ತು ಕೇಂದ್ರ ಸರ್ಕಾರಿ ಸೌಲಭ್ಯಗಳು ಮತ್ತು ಉತ್ತಮ ಪರ್ಮನೆಂಟ್ ಆಗಿರುವಂಥ ಕೆಲಸ ಆಗಿರುತ್ತದೆ. ಈ ಲೇಖನದಲ್ಲಿ NMPA ನೇಮಕಾತಿ ಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಓಕೆ, ಸರಿ, ಈಗ ನೀವು NMPA ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಇಲ್ಲಿ ನೀವು ಓದ್ಕೊಳ್ಬೋದು. ಇದು ವಾಣಿಜ್ಯ, ಆಮದು ರಫ್ತು, ಲಾಜಿಸ್ಟಿಕ್ ಮತ್ತು ಉದ್ಯಮಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಕೇಂದ್ರ ಸರ್ಕಾರದ ಪೋರ್ಟು, ಶಿಪ್ಪಿಂಗು ಮತ್ತು ವಾಟರ್ವೇ ಮತ್ತು ಮಿನಿಸ್ಟರಿ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಒಂದು ದೊಡ್ಡ ವಿಷಯ. ಅಂದರೆ ಇದು ಪರ್ಮನೆಂಟು ಭದ್ರ ಉದ್ಯೋಗ ಮತ್ತು ಉತ್ತಮ ವೃತ್ತಿ ಬೆಳವಣಿಗೆ ಅಂತ ಹೇಳ್ಬೋದು. ಸರಿ, ಇಲ್ಲಿ ನೋಡ್ಕೊಳ್ಳಿ, ಇದು ಹುದ್ದೆಗಳು ಸಂಸ್ಥೆ. ಇದು ನ್ಯೂ ಮಂಗಳೂರು ಪೋರ್ಟು ಅಥಾರಿಟಿ. NMPA ಇದು ಹುದ್ದೆ ಚೀಫ್ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು ಮತ್ತು ಮ್ಯಾನೇಜರ್ ಹುದ್ದೆಗಳು. ಖಾಲಿ ಹುದ್ದೆಗಳು 12 ಹುದ್ದೆಗಳು. ಕೆಲಸದ ಸ್ಥಳ ಮಂಗಳೂರು, ಕರ್ನಾಟಕ. ಅರ್ಜಿ ಸಲ್ಲಿಸುವಂಥ ವಿಧಾನ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ವಿಧಾನ ಶಾರ್ಟ್ ಲಿಸ್ಟಿಂಗ್ ಮತ್ತು ನೇರ ಸಂದರ್ಶನ. ಗರಿಷ್ಠ ವೇತನ 2 ಲಕ್ಷ ಪ್ರತಿ ತಿಂಗಳು. ಅರ್ಜಿ ಸಲ್ಲಿಸಲಿಕ್ಕೆ ಅಧಿಕೃತ ವೆಬ್ಸೈಟ್ ಕೊಟ್ಟಿದ್ದಾರೆ, ನೀವು ಅದರ ಮುಖಾಂತರ ನೀವು ನೇರವಾಗಿ ವಿಸಿಟ್ ಮಾಡ್ಕೊಳ್ಬೋದು. ಹುದ್ದೆಗಳ ವಿಭಾಗದಾರ ವಿವರ ನೋಡ್ಕೊಳ್ಳಿ. ಇದು ಡಿಜಿಟಲ್, ಇದು ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇದರಲ್ಲಿ 4 ಹುದ್ದೆಗಳು, ಅಂದರೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನು, ಸೈಬರ್ ಸೆಕ್ಯುರಿಟಿ, ಡೇಟಾ ಮ್ಯಾನೇಜ್ಮೆಂಟು, IT ಮೂಲ ಸೌಕರ್ಯ. ಹಾಗೆ ಕಾರ್ಪೊರೇಟ್ ಲೀಗಲ್, ಇದರಲ್ಲಿ 3 ಹುದ್ದೆ. ಕಾನೂನು ಸಲಹೆ, ಒಪ್ಪಂದ ನಿರ್ವಹಣೆ ಮತ್ತು ಸರ್ಕಾರಿ ನಿಯಮ ಪಾಲನೆ. ಹಾಗೂ ಪರಿಸರ ಮತ್ತು ಸುರಕ್ಷತೆ, ಇದರಲ್ಲಿ 2 ಹುದ್ದೆಗಳು, ಅಂದರೆ ಪರಿಸರ ನಿಯಂತ್ರಣ, ಸುರಕ್ಷತಾ ನೀತಿಗಳು ಮತ್ತು ಬಂದರು ಪರಿಸರ ಸಂರಕ್ಷಣೆ. ಹಾಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೇಡ್ ಪ್ರಮೋಷನ್, ಇದರಲ್ಲಿ 3 ಹುದ್ದೆಗಳು. ವ್ಯಾಪಾರ ವಿಸ್ತರಣೆ ಮತ್ತು ಮಾರುಕಟ್ಟೆ ವಿಶ್ಲೇಷಣೆ ಮತ್ತು ಹಡಗು ವ್ಯಾಪಾರ ಪ್ರೋತ್ಸಾಹ. ಶೈಕ್ಷಣಿಕ ಅರ್ಹತೆ ಕೇಳಿದ್ದಾರೆ, ಇಲ್ಲಿ ನೋಡಿ. CT, ICT, ಇದಕ್ಕೆ BE ಅಥವಾ BTech, ಅಂದರೆ IT ಅಥವಾ CS ಎಲೆಕ್ಟ್ರಾನಿಕ್ಕು ಇದರಲ್ಲಿ. ಹಾಗೆ ಲೀಗಲಲ್ಲಿ ಇದು LLB ಅಥವಾ ಲಾ ಡಿಗ್ರಿ ಆಗಿರಬೇಕು. ಹಾಗೆ ಎನ್ವೈರ್ನ್ಮೆಂಟು, ಇದಕ್ಕೆ ಎನ್ವೈರ್ನ್ಮೆಂಟ್ ಸೈನ್ಸ್ PG. ಹಾಗೆ ಬಿಸ್ನೆಸ್ ಡೆವಲಪ್ಮೆಂಟು, ಇದಕ್ಕೆ MBA ಅಥವಾ PGDM ಆಗಿರಬೇಕು. ಓಕೆ, ಅನುಭವ ಹೊಂದಿರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಸರಿ, ವಯಸ್ಸಿನ ಮಿತಿ ಇಲ್ಲಿದೆ ನೋಡಿ. ಚೀಫ್ ಮ್ಯಾನೇಜರಿಗೆ 55 ವರ್ಷ ಗರಿಷ್ಠ ವಯಸ್ಸನ್ನು ಕೊಟ್ಟಿದ್ದಾರೆ ಮತ್ತು ಸೀನಿಯರ್ ಮ್ಯಾನೇಜರಿಗೆ 45 ವರ್ಷ, ಮ್ಯಾನೇಜರಿಗೆ 40 ವರ್ಷ ಅಂತ ಕೊಟ್ಟಿದ್ದಾರೆ. ಮೀಸಲಾತಿ ವರ್ಗಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇದೆ ಅಂತ ಹೇಳಿದ್ದಾರೆ. ವೇತನ ಶ್ರೇಣಿಯನ್ನು ನೋಡ್ಕೊಳ್ಳಿ. ಚೀಫ್ ಮ್ಯಾನೇಜರಿಗೆ 2 ಲಕ್ಷ ಸಂಬಳ ಪ್ರತಿ ತಿಂಗಳು ಮತ್ತು ಸೀನಿಯರ್ ಮ್ಯಾನೇಜರಿಗೆ 1,60,000 ಸಂಬಳ ಮತ್ತು ಮ್ಯಾನೇಜರಿಗೆ 1,20,000 ಸಂಬಳ. ಜೊತೆಗೆ DA, HRA, ವೈದ್ಯಕೀಯ ಸೌಲಭ್ಯ, PF ಮತ್ತು ಪಿಂಚಣಿ, ವಾರ್ಷಿಕ ಇನ್ಕ್ರಿಮೆಂಟ್ ಕೂಡ ಇದೆ. ಆಯ್ಕೆ ವಿಧಾನ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಶಾರ್ಟ್ ಲಿಸ್ಟಿಂಗು. ಇದರಲ್ಲಿ ನಿಮಗೆ ವಿದ್ಯಾರ್ಹತೆ, ಅನುಭವ ಮತ್ತು ಪ್ರೊಫೈಲ್ ಪರಿಶೀಲನೆ ಮಾಡ್ತಾರೆ. ಓಕೆ, ನೆಕ್ಸ್ಟು ನಿಮಗೆ ವೈಯಕ್ತಿಕ ಸಂದರ್ಶನ. ಇದರಲ್ಲಿ ತಾಂತ್ರಿಕ ಪ್ರಶ್ನೆಗಳು, ನಿರ್ವಹಣಾ ಕೌಶಲ್ಯ, ಸಂವಹನ ಸಾಮರ್ಥ್ಯ ಅಂತ ಕೇಳಿದ್ದಾರೆ. ಬರಹ ಪರೀಕ್ಷೆ ಇಲ್ಲ, ನೇರ ಸಂದರ್ಶನ. ಓಕೆ, ಅರ್ಜಿ ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದೆ. ಅಧಿಕೃತ ವೆಬ್ಸೈಟನ್ನು ತೆರೀಬೇಕು, ಅಲ್ಲಿ ವೇಕೆನ್ಸಿ ವಿಭಾಗಕ್ಕೆ ಹೋಗಿ ಅರ್ಜಿ ಫಾರಮನ್ನು ಭರ್ತಿ ಮಾಡಬೇಕು. ನಂತರ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಇಷ್ಟು ಮಾಡಿದರೆ ಸಾಕು. ಸರಿ, ಅರ್ಜಿ ಸಲ್ಲಿಸುವಾಗ ನಿಮ್ಮ ಹತ್ರ ಇರುವಂಥ ದಾಖಲೆಗಳು ಕೇಳಿದರೆ ಶಿಕ್ಷಣ
ಪ್ರಮಾಣ ಪತ್ರ, ಅನುಭವ ಪ್ರಮಾಣ ಪತ್ರ, ಆಧಾರ ಕಾರ್ಡು, ಗುರುತಿನ ಚೀಟಿ, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ರಿಸ್ಯೂಮನ್ನು ಇರಬೇಕು ನಿಮ್ಮ ಹತ್ರ. ಸರಿ, ಈಗ ಅಪ್ಲೈ ಮಾಡುವಂಥ ವಿಧಾನನೇ ಹೇಳಿಕೊಡ್ತೀನಿ. ಓಕೆ, ಮಾಡುವಂಥ ವಿಧಾನನೇ ಹೇಳಿಕೊಡ್ತಾ ಇದ್ದೀನಿ. ಅರ್ಜಿ ಲಿಂಕ್ ಇದೆಯಲ್ಲ, ಅಪ್ಲೈ ಆನ್ಲೈನ್ NMPA ರಿಕ್ವೈರ್ಮೆಂಟು, ನನ್ನ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ ಲಿಂಕಲ್ಲಿ ನಿಮಗೆ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ನೀವು ಅಲ್ಲಿ ನೇರವಾಗಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಸರಿ, ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಯಾವುದೇ ಬ್ರೌಸರ್ ಮುಖಾಂತರ ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದಾಗ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ವೆಬ್ಸೈಟು ಓಪನ್ ಆಗುತ್ತೆ. ಓಕೆ, ಅಲ್ಲಿ ನೀವು ಕೊಟ್ಟಿರುವಂಥ ಸ್ಟೆಪ್ ಬೈ ಸ್ಟೆಪ್ಪನ್ನು ನಾನು ಹೇಳಿದ್ದೀನಿ ಆಲ್ರೆಡಿ. ಅದೇ ಥರ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನೀವು ವೆಯ್ಟ್ ಮಾಡಿದಾಗ ಇದು ಹೊಸ ಪೇಜಿಗೆ ರೀಡೈರೆಕ್ಟ್ ಆಗಿದೆ. ನೋಡ್ಕೊಳ್ಳಿ, ಇದು ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ನಿಮ್ಮ ಕೆಲಸದ ವೇಕೆನ್ಸಿ ಬಗ್ಗೆ ಮಾಹಿತಿನ ಪಡೆದುಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು, ನಿಮಗೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಕೆಳಗೆ ಪ್ರತಿಯೊಂದು ಪೋಸ್ಟನ್ನು ಕೊಟ್ಟಿದ್ದಾರೆ, ಹೌದಲ್ಲ. ಇದರ ಮುಖಾಂತರ ನೀವು ಕ್ಲಿಕ್ ಮಾಡಿ ಅಲ್ಲಿ ನೀವು ಕೊಟ್ಟಿರುವಂಥ ಸಂಪೂರ್ಣ ಮಾಹಿತಿನ ಪಡೆದುಕೊಂಡು ಕೆಲಸಕ್ಕೆ ಅಪ್ಲೈ ಮಾಡಿ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಓಕೆ, ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.